ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕ್ರಿಕ್ಪಿಡಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಕ್ವಾಲಿಫೈಯರ್ 1ಗೆ ನಿಮಗೆ ಸ್ವಾಗತ. ನಮ್ಮ RCPL ಆಕ್ಷನಿನ ಕ್ವಾಲಿಫೈಯರ್ 1 ಇದು. ಬ್ಯಾಂಗ್ಳೂರ್ ವರ್ಸಸ್ ಮುಂಬೈ. ಶುಭ್ಮನ್ ಗಿಲ್ ಅವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. 30 ಆಫ್ 19. ಫ್ಯಾಫ್ ಡು ಪ್ಲೆಸಿಸ್ ಅವರು 23 ಆಫ್ 17 ಇದ್ದಾರೆ. 84 ರನ್ಸ್ ಇನ್ 60 ಬಾಲ್ಸ್. ಇದರಲ್ಲಿ ವಿನ್ ಆದರೆ ನಾವು ಡೈರೆಕ್ಟ್ ಫೈನಲಿಗೆ. ಮಿಶೆಲ್ ಸ್ಯಾಂಟ್ನರ್ ಅವರು ಬೌಲ್ ಮಾಡ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ ಬಾಲೇ 6 ಹೊಡೆದ್ರು. ಅದ್ಭುತವಾದ ಹೊಡೆತ. ಶುಭ್ಮನ್ ಗಿಲ್ ಅವರು ಭಯಂಕರ ಫಾರ್ಮಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಈಗ ಮತ್ತೊಂದು 4 ಹೋಗೋ ಸಾಧ್ಯತೆ ತುಂಬ ಇದೆ. ಟೈಮಿಂಗ್ ಕರೆಕ್ಟ್ ಆಗಲಿಲ್ಲ, ಇಲ್ದಿದ್ರೆ ಅದು ಹೋಗೋ ಚಾನ್ಸಸ್ ಇತ್ತು. 169 170 ಬೇಕು. ಸೊ 77 ಫ್ರಮ್ 58. ಸ್ವಲ್ಪ ಥ್ರಿಲ್ಲಿಂಗ್ ಇರ್ಬೋದಾ ಮ್ಯಾಚ್, ನೋಡೋಣ ಬನ್ನಿ. ಫ್ಯಾಫ್ ಡು ಪ್ಲೆಸಿಸ್ ಅವರು ಸ್ಟ್ರೈಕಲ್ಲಿದ್ದಾರೆ. ಲಾಸ್ಟ್ ಮ್ಯಾಚ್ನ ಮ್ಯಾನ್ ಆಫ್ ದ ಮ್ಯಾಚ್. ಮತ್ತೊಂದು ಹೊಡೆತ ಹೊಡೆದಿದ್ದಾರೆ. ಪ್ರೈಮ್ ಫಾರ್ಮಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಫ್ಯಾಫ್ ಡು ಪ್ಲೆಸಿಸ್ ಅವರು. ಬ್ಯಾಕ್ ಟು ಬ್ಯಾಕ್ 50s ಹೊಡಿತಾರಾ? ಒಳ್ಳೆ ಟಚ್ಚಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಮಿಶೆಲ್ ಸ್ಯಾಂಟ್ನರ್ ಅವರು ಮತ್ತೊಂದು ಬಾಲ್ ಹಾಕ್ತಿದ್ದಾರೆ. ಆದರೆ ಇದು ಈ ಸರಿ ಬೌಂಡ್ರಿ ಹೋಗಲಿಲ್ಲ. ಫೀಲ್ಡರ್ ಇದ್ದಾರೆ, ಸಿಂಗಲ್ ಸಾಕು. ಶುಭ್ಮನ್ ಗಿಲ್ ಅವರು ಸ್ಟ್ರೈಕಲ್ಲಿ ಇದ್ದಾರೆ. ಲೆಗ್ ಸೈಡಿಗೆ ಹಾಕೋ ಪ್ರಯತ್ನ, ಆದರೆ ಟೈಮಿಂಗ್ ಕರೆಕ್ಟ್ ಆಗಲಿಲ್ಲ. ಸ್ವಲ್ಪ ಬೇಗ ಆಯಿತು, ಆದರೆ ರನ್ನಲ್ಲೂ ಸೇಫ್ ಆಗಿದ್ದಾರೆ. ನಾವು ವಿನ್ನಲ್ದೆ ಡೈರೆಕ್ಟ್ ಫೈನಲಿಗೆ. ಕ್ವಾಲಿಫೈಯರ್ 1 ಇದು ಹೇಳಬೇಕಂದ್ರೆ. ಸೊ ನೆಕ್ಸ್ಟ್ ಆಪ್ಷನಲ್ಲಿ ಖಂಡಿತವಾಗಿ ಹಾರ್ಡ್ ಮೋಡನ್ನೇ ಟ್ರೈ ಮಾಡಬೇಕು. ಹಾರ್ಡ್ ಅಂತೆ, ಎಕ್ಸ್ಪರ್ಟ್ ಮೋಡನ್ನೇ ಟ್ರೈ ಮಾಡಬೇಕು. ಯಾಕೆಂದರೆ ಹಾರ್ಡ್ ಮೋಡ್ ತುಂಬ ಈಸಿಯಾಗಿ ಅನಿಸ್ತಾ ಇದೆ ನನಗೆ. ನಾನು ಈಗ ಈಸಿ ಮೋಡ್ ಅಥವಾ ಮೀಡಿಯಮ್ ಮೋಡಲ್ಲಿ ಆಡ್ತಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ. ಯಾಕೆಂದರೆ ಅಷ್ಟು ಸುಲಭ ಅನಿಸ್ತಿದೆ ನನಗೆ. 1 ಮಿನಿಟ್. ಓಕೆ ಇದಕ್ಕೆ ನಾನು ಇಂಟರ್ನೆಟ್ ಆಫ್ ಮಾಡಿದ್ದು. ಹಾರ್ದಿಕ್ ಪಾಂಡ್ಯ ಅವರು ಬಂದಿದ್ದಾರೆ ವಾಪಸ್. 69 ಆಫ್ 54. ಬೌನ್ಸರ್ ಹಾಕೋ ಪ್ರಯತ್ನ, ಟೈಮಿಂಗ್ ಕನೆಕ್ಟ್ ಆಗಿಲ್ಲ. ಡಬಲ್ ರನ್ ಬರ್ತಾರೆ. ಧವನ್ಗೆ ಅವ್ರ ಬಾಲ್ ಸಿಕ್ಕಿದೆ. ಸೊ ಧವನ್ ಇಲ್ಲಿ ಮುಂಬೈ ಇಂಡಿಯನ್ಸ್ ಪರವಾಗಿ ಆಡ್ತಿದ್ದಾರೆ. ಆಫ್ 53. ಸೋತ್ರು ಇನ್ನೊಂದು ಚಾನ್ಸ್ ಇದೆ ನಮಗೆ, ಬಟ್ ಬೇಗ ಮುಗಿಸ್ಬೇಕು ಅಂತಿದೆ. ಓಕೆ, ಮಿಸ್ ಆಯ್ತಿರಲಿ. ಶುಭ್ಮನ್ ಗಿಲ್ ಅವರು ಮತ್ತೊಂದು ಪ್ರದರ್ಶನ ಇರ್ಬೋದಾ ಅವ್ರದ್ದು? ಜಸ್ಟ್ ಫೀಲ್ಡರಿಗೆ. ಬೌನ್ಸರ್ ಹಾಕುವ ಪ್ರಯತ್ನ ಆಗ್ತಿದೆ ಇಲ್ಲಿ. ಆದರೆ ಈ ಸರಿ ವಿಫಲ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು. ಅದ್ಭುತವಾದ 6 ಹೊಡೆದಿದ್ದಾರೆ ಫ್ಯಾಫ್ ಡು ಪ್ಲೆಸಿಸ್. ಸೊ ಒನ್ ಥಿಂಗ್ ಶೋರ್, ನೆಕ್ಸ್ಟ್ ಆಪ್ಷನ್ ಫ್ಯಾಫಿಗೆ ನಾವು ಟ್ರೈ ಮಾಡಲೇಬೇಕು. ಎಂತಹ ಅದ್ಭುತವಾದ ಪ್ಲೇಯರ್ ಮಾರೆ. CSK ನೆಕ್ಸ್ಟ್ ಟೈಮ್ ಇವ್ರನ್ನ ಕೈ ಬಿಡ್ತಾರ? ಕೈ ಬಿಡೋಗೆ ಕಾಣ್ತಿಲ್ಲ. ಕೈ ಬಿಟ್ಟಿದ್ರೆ ನಾವೇ ತಗೊಳ್ತಿದ್ದೆ. ಓಕೆ, ಮತ್ತೊಂದು ಹೊಡೆತ 6ಗೆ. ಬ್ಯಾಕ್ ಟು ಬ್ಯಾಕ್ 6s. ಪ್ರೆಷರಲ್ಲಿದ್ದಾರೆ ಬೌಲರ್. ರಿಕ್ವೈರ್ಡ್ ರನ್ ರೇಟ್ ಈಗ 6ಗೆ ಬಂದು ಇಳಿದಿದೆ. ಇದು ತುಂಬ ಮೈ ಗಾಡ್, ಇದ್ಯಾವ ಥರ ಬಾಲು. ಆದರೂ ಕೂಡ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ಹಾರ್ದಿಕ್ ಪಾಂಡ್ಯ ಅವರು ಫಸ್ಟ್ ಓವರಲ್ಲಿ 19 ರನ್ಸ್ನ ಕನ್ಸೀಡ್ ಮಾಡಿದ್ದಾರೆ.
ನೆಟ್ ಆಫ್ ಇದ್ರೂ ಯಾಕೆ ಬರ್ತಿದೆ ಅಂತ ಗೊತ್ತಿಲ್ಲ. ಕೇದಾರ್ ಜಾಧವ್ ಮುಂಬೈಯಲ್ಲಿದ್ದಾರೆ. ಓಕೆ, ಕೇದಾರ್ ಜಾಧವ್ ಈಗ ಬೌಲಿಂಗಿಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ಮತ್ತೊಂದು ಲೂಸ್ ಡೆಲಿವರಿ ಅಂತ ಅಂದ್ಕೊಂಡಿದ್ದೀನಿ. ಹಿಂದೆ ಆರಾಮ್ಸೆ 4 ಹೋಗುತ್ತೆ, ಅಲ್ಲಿ ಯಾರು ಫೀಲ್ಡರೇ ಇಲ್ಲ. ಶುಭ್ಮನ್ ಗಿಲ್ ಆನ್ 45. ಮತ್ತೊಮ್ಮೆ ಫೀಲ್ಡ್ ಚೇಂಜ್ 46 ಆಫ್ 47. ಇಲ್ಲಿ ಕೂಡ ಒಂದು ಆರಾಮಾಗಿ ಗೆಲುವು ಸಾಧಿಸುವ ಎಲ್ಲ ಚಾನ್ಸಸ್ ಕಾಣ್ತಾ ಇದೆ. ಆದರೆ ಈ ಟೈಮ್ ಮಿಸ್ ಟೈಮ್ ಆಗಿದೆ. ಆದರೆ 2 ರನ್ ಪಕ್ಕ. "44 of 46." ಗಿಲ್ ಅವರು ಈಗ 49ಗೆ ಬಂದು ನಿಲ್ತಿದ್ದಾರೆ ಈ ಡಬಲ್ ರನ್ನಿಂದ. "42 of 45." ಹೋಗ್ಬೋದು, ಆದರೆ ಸ್ವಲ್ಪ ರಿಸ್ಕಿ. ಎಸ್, ಶುಭ್ಮನ್ ಗಿಲ್ ಅವರ ಅದ್ಭುತವಾದ ಒಂದು 50 ರನ್ಸ್ ಅಂತಲೇ ಹೇಳ್ಬೋದು. RCBಗೆ ಡೆಬ್ಯೂ ಮಾಡಿದ್ರು ಲಾಸ್ಟ್ ಮ್ಯಾಚ್. ಈ ಮ್ಯಾಚ್ ಸೆಕೆಂಡ್ ಮ್ಯಾಚ್ ಅವರಿಗೆ ಒಂದು ಅದ್ಭುತವಾದ 50 ಹೊಡೆದಿದ್ದಾರೆ. ಸೊ ಕ್ಯಾಚ್ ಇಸ್ ದ ಕಾಲ್. ಟೈಮಿಂಗ್ ಸರಿ ಮಾಡಲಿಲ್ಲ. ಓಕೆ, ಇಲ್ಲಿ ಶುಭ್ಮನ್ ಗಿಲ್ ಅವರು ಔಟ್ ಆಗಿದ್ದಾರೆ. ಸಮಥಿಂಗ್ ಟು ಸೆಲೆಬ್ರೇಟ್ ಫಾರ್ ಮುಂಬೈ. ಮಿಸ್ಟರ್ 360 AB de Villiers ಅವ್ರು ಬಂದಿದ್ದಾರೆ. ಈಗ ಏನು ಮ್ಯಾಜಿಕ್ ಮಾಡ್ತಾರೆ ನೋಡೋಣ. ಓಕೆ, ಸ್ಲೈಸ್ ಮಾಡಿ ಹೊಡೆದಾಗ ಅಲ್ಲಿ ಫೀಲ್ಡರ್ ಇದ್ದಾರೆ. ಸಿಂಗಲ್ ಟು ಫಿನಿಶ್ ದಿ ಓವರ್. 133 for 3. ಮಿಶೆಲ್ ಸ್ಯಾಂಟ್ನರ್ ಮತ್ತೊಮ್ಮೆ ಬಂದಿದ್ದಾರೆ. 3 ಓವರಿಗೆ 30 ರನ್. ತುಂಬ ಎಕ್ಸ್ಪೆನ್ಸಿವ್ ಆಗಿದ್ದಾರೆ, ಆದರೂ ಕೂಡ ಮತ್ತೆ ಬಂದಿದ್ದಾರೆ. ಸೊ ಅದ್ಭುತವಾದ ಹೊಡೆತ. 6. ಮತ್ತೊಂದು 50. ಫ್ಯಾಫ್ ಡು ಪ್ಲೆಸಿಸ್ ಇವರು ಪ್ರೈಮ್ ಫಾರ್ಮಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ 50s ಫ್ಯಾಫ್ ಡು ಪ್ಲೆಸಿಸ್ ಅವರಿಗೆ. 31 of 41. ತುಂಬ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ RCBಗೆ. ನೆಕ್ಸ್ಟ್ ಆಕ್ಷನಲ್ಲೂ ಇವ್ರನ್ನ ತಗೊಳ್ಳೇಬೇಕು, ಮಿಸ್ ಮಾಡೋ ಹಾಗೆ ಇಲ್ಲ. ಆದರೆ ಈ ಬಾಲ್ ಮಿಸ್ ಆಗಿದೆ. ಡಬಲ್ ರನ್ ಬರ್ಬೋದಾ? ಎಸ್, ಆರಾಮಾಗಿ ಬರ್ಬೋದು. ಇವರೇ ಮ್ಯಾಚ್ ಫಿನಿಶ್ ಮಾಡಲಿಕ್ಕೆ ನೋಡ್ತಿದ್ದಾರೆ. 2 ಸೌತ್ ಆಫ್ರಿಕನ್ಸ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. AB de Villiers ಒಂದು ಬಾಲ್ ಆಡೋಕ್ಕೆ ಅವರು ಚಾನ್ಸ್ ಕೊಡ್ತಾ ಇಲ್ಲ. ಇರಲಿ ನೋಡೋಣ. 27 of 39. ಸೊ RCB ಆಲ್ಮೋಸ್ಟ್ ಹೋದಾಗೆ ಫೈನಲ್ಸಿಗೆ ಈ ಟೀಮ್ ಇಟ್ಕೊಂಡು. ಮತ್ತೊಂದು 4. ತುಂಬ ಸಲೀಸಾಗಿ ಮಾಡಿ ಮುಗಿಸಿದ್ದಾರೆ ಫ್ಯಾಫ್ ಡು ಪ್ಲೆಸಿಸ್ ಅವರು. ಮತ್ತೊಂದು 4. ಬ್ಯಾಕ್ ಟು ಬ್ಯಾಕ್ 4s. ನೈನ್ಟೀನ್ ರನ್ಸ್ ಬೇಕು. ಆ ಸೆಂಚುರಿ ಮಾಡೋಕ್ಕೆ ಚಾನ್ಸ್ ಇಲ್ಲ. ಓ ಮೈ ಗಾಡ್. ಇರಲಿ. ಫ್ಯಾಫ್ ಡು ಪ್ಲೆಸಿಸ್ ಅವರು ಮತ್ತೊಂದು ಹೊಸ ಶಾಟ್ ಪ್ರಯತ್ನ ಮಾಡ್ತಿದ್ದಾರೆ, ಆದರೆ ಸರಿ ಗ್ಯಾಪಲ್ಲಿಲ್ಲ. ಸೊ AB de Villiers ಅವರಿಗೆ ಚಾನ್ಸ್ ಸಿಗ್ತಿಲ್ಲ ಹೊಡೆಯೋಕ್ಕೆ. ಆ ಥರ ಪ್ರೈಮ್ ಫಾರ್ಮಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಫ್ಯಾಫ್ ಡು ಪ್ಲೆಸಿಸ್ ಅವರು. ಹಾರ್ದಿಕ್ ಪಾಂಡ್ಯ ಬ್ಯಾಕ್ ಟು ದ ಅಟ್ಯಾಕ್. ಫ್ಯಾಫ್ ಡು ಪ್ಲೆಸಿಸ್ ಸ್ಟ್ರೈಕಲ್ಲಿದ್ದಾರೆ.
ಹೊಡೆಯೋ ಪ್ರಯತ್ನ ಆದರೆ ಡಬಲ್ ರಿಸ್ಕಲ್ಲಿದ್ದಾರೆ ಫ್ಯಾಫ್. ಐ ಥಿಂಕ್ ಹೀ ಈಸ್ ಸೇಫ್. ಯಾ, ಹೀ ಈಸ್ ಸೇಫ್. 16 of 35. ಮತ್ತೊಂದು ಅದ್ಭುತವಾದ ಹೊಡೆತ. ಈಸಿ ಫೋರ್ ಫ್ಯಾಫ್ at 72. ತುಂಬ ಆಶ್ಚರ್ಯ, AB de Villiers-ಗೆ ಸ್ಟ್ರೈಕೇ ಸಿಗ್ತಿಲ್ಲ. ಓಕೆ, ಓಹೋ, ಇದು ತುಂಬ ಚಾಲೆಂಜಿಂಗ್ ಆಗಿ ಕಾಣ್ತಾ ಇದೆ. ಐ ಥಿಂಕ್ ಇಟ್ಸ್ ವೈಡ್. ಯಾ, ಮತ್ತು ಫಸ್ಟ್ ಬೌನ್ಸ್ ಕೂಡ ವಾರ್ನಿಂಗ್ ಇದೆ. ಅದು ಹೇಳಬೇಕಂದ್ರೆ ತುಂಬ ರಿಸ್ಕಿ ಶಾಟ್. ಬೇಡ. ಓಕೆ, ಸಿಕ್ಸರ್. 5 ರನ್ಸ್ ಬೇಕಾಗಿರೋದು ಈಗ ನಮ್ಮ ಬೆಂಗಳೂರಿಗೆ ವಿಕ್ಟ್ರಿಗೆ. ಫೈನಲ್ಸಿಗೆ ಕ್ವಾಲಿಫೈ ಆಗ್ತಾರೆ ಅವರು ಈ ಮ್ಯಾಚ್ನ ಗೆದ್ದರೆ. ನಿಜ IPL ಅಲ್ಲಾದರೂ ಈ ಥರ ಆಗಿದ್ರೆ ಸಾಕು ಅಂತ ಇರ್ತಾರೆ ಅಭಿಮಾನಿಗಳು, ಡೈ ಹಾರ್ಡ್ RCBians. ಮತ್ತೊಂದು ಹೊಡೆತ ಫೀಲ್ಡರಲ್ಲಿ ಸಿಂಗಲ್ಗೆ ಶರಣಾಗುತ್ತೆ. ಸೊ AB de Villiers ಸ್ಟ್ರೈಕಲ್ಲಿದ್ದಾರೆ. ಕೊನೆಗೂ ಮ್ಯಾಚ್ನ ಫಿನಿಶ್ ಮಾಡ್ತಾರಾ ನೋಡೋಣ ಬನ್ನಿ. ಸೊ ಮಿಸ್ ಆಗೋ ಚಾನ್ಸಸ್ ಇದೆ. ಮಿಸ್ ಆಗಲಿಲ್ಲ. AB de Villiers ಫಿನಿಶ್ ದ ಥಿಂಗ್ಸ್ ಇನ್ ಸ್ಟೈಲ್. ಫಸ್ಟ್ ಬಾಲ್ 6 ಆ್ಯಂಡ್ ಮ್ಯಾಚನ್ನು ಕೂಡ ಮುಗಿಸಿದ್ದಾರೆ. Bangalore Rockets win by 7 wickets and qualify for the final. ಯಾರ ಜೊತೆ ಆಡಬೇಕು ಅಂತ ನೋಡೋಣ ಬನ್ನಿ ಗೈಸ್. ರೋಹಿತ್ ಶರ್ಮಾ ಅವರು 50 ಹೊಡೆದಿದ್ದಾರೆ. ಇಲ್ಲಿ ಫ್ಯಾಫ್ ಹಾಗೂ ಶುಭ್ಮನ್ ಗಿಲ್ ಅವರು ಅದ್ಭುತವಾದ ಅರ್ಧಶತಕ ಹೊಡೆದು AB de Villiers-ನ ಒಂದು ಅದ್ಭುತವಾದ ಶಾಟ್ ಇಂದ ಮ್ಯಾಚ್ ಮುಗಿತಿದೆ. ಈಗ ಒಂದು ಸ್ಪೂಫ್ ಕನ್ನಡ ಡಬ್ ಮಾಡೋಣ. ವೆಲ್ಕಮ್ ಮಾಡುವ ನಮ್ಮ ಮ್ಯಾನ್ ಆಫ್ ದ ಮ್ಯಾಚ್ನ ಮಿಸ್ಟರ್ ಫ್ಯಾಫ್ ಡು ಪ್ಲೆಸಿಸ್. ನಾನು ಇವತ್ತು ತುಂಬ ಟಾಪ್ ಫಾರ್ಮಲ್ಲಿದ್ದೆ ಹಾಗೂ ಟೀಮ್ ಕಡೆಯಿಂದನೂ ತುಂಬ ಸಪೋರ್ಟ್ ಸಿಕ್ಕಿದೆ. ಥ್ಯಾಂಕ್ ಯು. ಈ ಥರ ಫಾರ್ಮ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇದು ಹೈಲೈಟ್ಸ್ ಬೇಕಾಗಿಲ್ಲ. ಓಕೆ, ಇರಲಿ. ಆ್ಯಂಡ್ ಕರೆಕ್ಟ್, ಫೈನಲ್ಸಿಗೆ ಟ್ರೆಂಟ್ ಬೋಲ್ಟ್ ಅನ್ಅವೈಲೇಬಲ್ ಆಗಿದ್ದಾರೆ. ಇದು ಚೀಟಿಂಗ್. ಇದು ಯಾಕೋ ಫಿಕ್ಸಿಂಗ್ ಥರ ನಂಗೆ ಅನಿಸ್ತಾ ಇದೆ. ಟ್ರೆಂಟ್ ಬೋಲ್ಟ್ ಅವರು ಅನ್ಅವೈಲೇಬಲ್ ಫಾರ್ 2 matches. ಮೈ ಗಾಡ್, ಫೈನಲಿಗೆ ಅವರು ಅನ್ಅವೈಲೇಬಲ್ ಆಗಿದ್ದಾರೆ. ಸೊ ಫೈನಲ್ ಯಾರ ಜೊತೆ ನೋಡೋಣ? ಡೆಲ್ಲಿ, ಬ್ಯಾಂಗ್ಳೂರ್ ವರ್ಸಸ್ ಡೆಲ್ಲಿ ಫೈನಲ್. ಓಕೆ, ಫೈನಲ್ ಆ್ಯಕ್ಷನ್ನ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇದು ಇವತ್ತಿನ ಗೇಮ್. ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೂ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ಯಾಫ್ ಡು ಪ್ಲೆಸಿಸ್ ಅವರು ಇದ್ದಾರೆ ರನ್ಸ್ ರೇಸಲ್ಲಿ. ಆದರೆ ಐ ಥಿಂಕ್ ಅವರು ಮಾಡೋದು ತುಂಬ ಕಷ್ಟ ಇದೆ. ಇರಲಿ. ಸೊ ಸಿಗ್ತೀನಿ ನೆಕ್ಸ್ಟ್ ಗೇಮಲ್ಲಿ. ಜೈ ಹಿಂದ್, ಒಂದೇ ಮಾತ್ರ. ನೆಕ್ಸ್ಟ್ ಮ್ಯಾಚಲ್ಲಿ ಟ್ರೆಂಟ್ ಬೋಲ್ಟ್ ಇಲ್ಲ, ಅವರ ಬದಲು ಜೋಫ್ರಾ ಆರ್ಚರನ್ನು ಹಾಕಬೇಕು. ಓಕೆ, ಗುಡ್ ನೈಟ್, ಗುಡ್ ಬೈ.